ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಬಯೋಗ್ಯಾಸ್ನಿಂದ ಕಲಬುರಗಿ ಜಿಲ್ಲೆಯ ಕೃಷಿಕ ನವೀನ್ ಕುಲಕರ್ಣಿ ಇಂಧನ ಸ್ವಾವಲಂಬಿ. ಶೇಂಗಾ ಬೆಳೆ ವಿಸ್ತೀರ್ಣ ಹೆಚ್ಚಿಸಿ ಖಾದ್ಯ ತೈಲದ ಆಮದು ಕಡಿಮೆ ಮಾಡಬಹುದು, ವಿಜ್ಞಾನಿ ಎಸ್ಕೆ ಬೇರಾ. ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತ್ರಿವಳಿ ತಜ್ಞರ ಲಭ್ಯತೆ ಖಾತ್ರಿಪಡಿಸಲು ಆರೋಗ್ಯ ಇಲಾಖೆ ಯೋಜನೆ. ಇಂದು ಶುಭ ಶುಕ್ರವಾರ, ಕ್ರೈಸ್ತ ಬಾಂಧವರಿಂದ ಪ್ರಾರ್ಥನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಭೀಮಸಾಗರ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ವೃತ್ತಿಯಿಂದ ತಂತ್ರಾಂಶ ಅಭಿಯಂತರ ನವೀನ್ ಕುಲಕರ್ಣಿ ಜೈವಿಕ ಅನಿಲ ಬಯೋಗ್ಯಾಸ್ ಉತ್ಪಾದಿಸಿ ಅಡುಗೆ ಅನಿಲ ಬಳಕೆಯಲ್ಲಿ ಸ್ವಾವಲಂಬಿಯಾಗಿದ್ದಾರೆ. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಅಡಿ ತಮ್ಮ ಹೆಸರು ನೋಂದಾಯಿಸಿದ್ದಾರೆ. ಮಂಡ್ಯ ಮೂಲದ ತಂತ್ರಜ್ಞರು ಸಿಸ್ಟಮಾ 12 ಮಾದರಿಯ ಜೈವಿಕ ಅನಿಲ ಘಟಕವನ್ನು ನಿರ್ಮಿಸಿದ್ದು, ಪ್ರತಿ ತಿಂಗಳು ಗೃಹ ಬಳಕೆಯ 2 ಗ್ಯಾಸ್ ಸಿಲಿಂಡರ್ನಷ್ಟು ಅಡುಗೆ ಅನಿಲ ಉತ್ಪಾದನೆಯಾಗುತ್ತಿದೆ. ಕೇವಲ 12,000 ರೂಪಾಯಿ ವೆಚ್ಚದಲ್ಲಿ ರೂಪಿತವಾದ ಬಯೋಗ್ಯಾಸ್ ಘಟಕದ ಸ್ಲರಿ 10 ಎಕರೆ ಕಬ್ಬು, 20 ಎಕರೆ ತೋಟದಲ್ಲಿ 500 ಮಾವಿನ ಗಿಡ ಹಾಗೂ 200 ನಿಂಬೆ ಗಿಡಗಳನ್ನು ಪೋಷಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವ ಕೃಷಿಕ ನವೀನ್ ಕುಲಕರ್ಣಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಕೃಷಿ ಕಡೆ ಅಪಾರವಾದಂತ ಒಲವು ನನಗಿದೆ. ಕೊರೋನಾ ಬಂದ ತಕ್ಷಣ ಈ ಕೃಷಿಯಲ್ಲೇ ನನ್ನನ್ನು ನಾನು ತೊಡಗಿಸ್ಕೋತೀನಿ. 4 ಆಕಳಿಂದ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಕೃಷಿ ಜೀವನವನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆ 30 ಎಕರೆಯಲ್ಲಿ ಗುಡ್ಡಗಾಡ ಪ್ರದೇಶ, ಅದನ್ನು 35 ಹಸುಗಳಿದಾವೆ. ನಾನು ಈಗ ಉಳುಮೆ ಮಾಡುವಂತ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದೇನೆ. ಆಕಳ ಸಗಣಿಯಿಂದ ಮನೆಗೆ ಬಯೋಗ್ಯಾಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಮೀಥೇನ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರಿಂದ ನಾನು ಅನಿಲವನ್ನು ನಾನು ತೆಗೆದುಕೊಳ್ತೇನೆ. ಬಂದಂತ ಸ್ಲರಿಯನ್ನು ನಾನು ಹೊಲಕ್ಕೆ ಹಾಕ್ತೇನೆ. ಯಾವುದೇ ತರವಾದಂತ ಬೆಳೆ ಇರಲಿ ಫಲವತ್ತಾಗಿ ಬೆಳೆಯುತ್ತವೆ ಮತ್ತು ನೆಲದಲ್ಲಿ ಜೀವ ತುಂಬುವಂತ ಕೆಲಸ ಮಾಡ್ದಂಗಾಗುತ್ತೆ. ನಮ್ಮ ಮೋದಿಜಿಯವರದು ಒಂದು NMNF ಅಂತ ಒಂದು ಸ್ಕೀಮ್ ಇದೆ, ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಆ ಸ್ಕೀಮ್ ಅಲ್ಲಿ ಕೂಡ ಇಲ್ಲಿ ನನ್ನ ಭೀಮಸಾಗರ ಗ್ರಾಮದ ಒಂದು ಹೊಲ ಸೆಲೆಕ್ಟ್ ಆಗಿದೆ. ವಾರ್ ನಡೀತಾ ಇದೆ, ಎಲ್ಲಾ ಕಡೆ ಸಿಲಿಂಡರ್ ಶಾರ್ಟೇಜ್ ಆಗಿದೆ. ಆಕಳುಗಳಿಟ್ಟು ಸಗಣಿಯಿಂದ ಅನಿಲ ತಯಾರಿಸಿ ನಮ್ಮ ಮನೆ ಬಳಕೆಗೆ ಎಷ್ಟು ಅನಿಲ ಬೇಕೋ ಅಷ್ಟು ಅನಿಲ ನಾವು ಸ್ವತಃ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ತರ ಇಂಪ್ಯಾಕ್ಟ್ ಆಗಿಲ್ಲ ಇಲ್ಲಿ ಹಳ್ಳಿಯಲ್ಲಿ. ಶೇಂಗಾದಲ್ಲಿ 50% ಎಣ್ಣೆ ಅಂಶವಿದ್ದು, ಶೇಂಗಾ ಬೆಳೆ ವಿಸ್ತೀರ್ಣ ಹೆಚ್ಚಿಸಿ ದೇಶದ ಖಾದ್ಯ ತೈಲದ ಅವಶ್ಯಕತೆಯನ್ನು ಬಹುಮಟ್ಟಿಗೆ ಪೂರೈಸಬಹುದು ಮತ್ತು ಆಮದು ಅವಲಂಬನೆ ಕಡಿಮೆ ಮಾಡಬಹುದು ಎಂದು ಜುನಾಗಢ್ ಭಾರತೀಯ ಶೇಂಗಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಎಸ್ಕೆ ಬೇರಾ ಹೇಳಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿ ದಿವಂಗತ ಜೆ.ವಿ. ಗೌಡರ ಜನ್ಮದಿನದ ಹಿನ್ನೆಲೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಚಾಲಿತ IIGR ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದ ಹೈ ಓಲಿಕ್ ಆಮ್ಲ ಹಾಗೂ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಗಿರ್ನಾರ್ 4 and 5 ಶೇಂಗಾ ತಳಿಗಳನ್ನು ಪ್ರಧಾನಮಂತ್ರಿಯವರು 17 ಬಯೋ ಫೋರ್ಟಿಫೈಡ್ ಬೆಳೆಗಳೊಂದಿಗೆ ಬಿಡುಗಡೆ ಮಾಡಿದ್ದಾರೆ ಎಂದು ಎಸ್ಕೆ ಬೇರಾ ತಿಳಿಸಿದರು. ರಾಜ್ಯದಲ್ಲಿ ಶೇಂಗಾ ಬೆಳೆ ವಿಸ್ತೀರ್ಣ ಕುಗ್ಗುತ್ತಿರುವ ಹಿನ್ನೆಲೆ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಶೇಂಗಾ ಬೆಳೆಯ ವಿಸ್ತೀರ್ಣ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವಂತೆ ಅವರು ಕರೆ ನೀಡಿದರು. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ತೆರಿಗೆ ಮತ್ತು ಕಂದಾಯ ಸಂಗ್ರಹದಲ್ಲಿ ಸತತ 2ನೇ ವರ್ಷವೂ ದೇಶದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯವಾಗಿ ಹೊರಹೊಮ್ಮಲಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2025-26ನೇ ಸಾಲಿಗೆ 1,382 ಕೋಟಿ 57 ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹವಾಗಿದ್ದು, ಒಟ್ಟು 1,560 ಕೋಟಿ ರೂಪಾಯಿ ತೆರಿಗೆ ಬೇಡಿಕೆಯ ಪೈಕಿ ಈಗಾಗಲೇ 81% ಸಂಗ್ರಹ ಸಾಧಿಸಲಾಗಿದೆ ಎಂದು ಫೇಸ್ಬುಕ್ನಲ್ಲಿ ಹೇಳಿದ್ದಾರೆ. ಯುವ ವಿಜ್ಞಾನಿ ಯೋಜನೆ ಅಡಿ 9ನೇ ತರಗತಿಯ ಆಯ್ದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ರಾಜ್ಯಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮಾತನಾಡಿದ ಅವರು, ಯುವಿಕಾ ಯೋಜನೆ 2019ರಲ್ಲಿ ಆರಂಭವಾಗಿದೆ. ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಂದ ತಲಾ 10 ವಿದ್ಯಾರ್ಥಿಗಳು, ಕೇಂದ್ರಾಡಳಿತ ಪ್ರದೇಶಗಳಿಂದ ತಲಾ 8 ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ದೇಶದ ಪ್ರತಿಷ್ಠಿತ ಬಾಹ್ಯಾಕಾಶ ಮತ್ತು ವಿಜ್ಞಾನ ಕೇಂದ್ರಗಳಲ್ಲಿ
ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಸಮುದಾಯ ಆರೋಗ್ಯ ಕೇಂದ್ರಗಳ ತಜ್ಞ ವೈದ್ಯರನ್ನು ಪ್ರಾಥಮಿಕ ಹಾಗೂ ತಾಲೂಕು ಆರೋಗ್ಯ ಕೇಂದ್ರಗಳಿಗೆ ಮರು ಹೊಂದಾಣಿಕೆ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ತ್ರಿವಳಿ ತಜ್ಞರ ಲಭ್ಯತೆ ಖಾತ್ರಿಪಡಿಸಲು ಆರೋಗ್ಯ ಇಲಾಖೆ ಯೋಜಿಸಿದೆ. ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ವಿಕಾಸಸೌಧದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸ್ತ್ರೀ ಆರೋಗ್ಯ ತಜ್ಞರು, ಚಿಕ್ಕ ಮಕ್ಕಳ ವೈದ್ಯರು, ಕ್ಷಕಿರಣ ಮತ್ತು ಅರವಳಿಕೆ ತಜ್ಞರ ಲಭ್ಯತೆ ಖಾತ್ರಿಪಡಿಸಲು ಸಭೆ ನಡೆಸಿದರು. ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ತಮ್ಮ ಮನೆ ಹತ್ತಿರದ ಆಸ್ಪತ್ರೆಗಳಲ್ಲೇ ದಿನದ 24 ಗಂಟೆಯೂ ಹೆರಿಗೆ ಮತ್ತು ತುರ್ತು ಚಿಕಿತ್ಸೆ ಸಿಗುವಂತಾಗಬೇಕು, ಯಾವ ಮಗುವೂ ಅನಾಥವಾಗಬಾರದು ಎನ್ನುವ ಸದುದ್ದೇಶದಿಂದ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಸಚಿವ ದಿನೇಶ್ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 67% ಹೆಚ್ಚು ಗರ್ಭಿಣಿಯರು ರಕ್ತಹೀನತೆಯಿಂದ ಬಳಲುತ್ತಿರುವುದು ಆತಂಕಕಾರಿ ವಿಷಯ. ಅನಿಮಿಯಾದಿಂದ ಬಳಲುತ್ತಿರುವ ತಾಯಂದಿರ ಮಕ್ಕಳ ಆರೋಗ್ಯದ ಬಗ್ಗೆಯೂ ನಾವು ಚಿಂತಿಸಬೇಕಾಗಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಶುಭ ಶುಕ್ರವಾರ. ಈ ದಿನ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಲ್ಪಟ್ಟ ದಿನವಾಗಿ ಸ್ಮರಿಸಲಾಗುತ್ತದೆ. ಕ್ರೈಸ್ತ ಬಾಂಧವರು ಈ ದಿನವನ್ನು ಶಾಂತವಾಗಿ ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ಆಚರಿಸುತ್ತಾರೆ. ಶುಭ ಶುಕ್ರವಾರ ಯೇಸು ಕ್ರಿಸ್ತನ ಹೋರಾಟ ಮತ್ತು ತ್ಯಾಗವನ್ನು ನೆನಪಿಸುತ್ತದೆ. ನಾಳೆ ಪವಿತ್ರ ಶನಿವಾರ, ಮೌನ ಮತ್ತು ನಿರೀಕ್ಷೆಯ ದಿನ. ಯೇಸು ಕ್ರಿಸ್ತನ ಪುನರುತ್ಥಾನದ ನಿರೀಕ್ಷೆ ಅಂತ್ಯವಾಗುವುದು ಈಸ್ಟರ್ ಭಾನುವಾರದಲ್ಲಿ. ಯೇಸು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡ ಸಂತೋಷದ ದಿನ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಫಾತಿಮಾ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಫಾದರ್ ಲೂಕಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಯೇಸು ತನ್ನ ಕಷ್ಟವನ್ನ ಸಹನೆ, ಪ್ರೀತಿ, ಶಾಂತಿಯಿಂದ ಸಹಿಸಿ ಮಾನವರ ಪಾಪದ ಮುಕ್ತಿಗೆ ತನ್ನನ್ನೇ ತನ್ನ ಪಿತದೇವರ ಚಿತ್ತದಂತೆ ಸಮರ್ಪಿಸಿಕೊಂಡಂತಹ ದಿನವೇ ಗುಡ್ ಫ್ರೈಡೆ. ಶಿಲುಬೆಯೇ ಅವರ ಗದ್ದುಗೆಯಾಗಿ, ದೋಣಿಯೇ ಅವರ ಸಿಂಹಾಸನವಾಗಿ, ಈ ಪ್ರಪಂಚಿಕ ಜೀವನದಲ್ಲಿ ಪ್ರೀತಿಗಿಂತ ಮಿಗಿಲಾದ, ತ್ಯಾಗ ಸೇವೆಗಿಂತ ಮಿಗಿಲಾದ ವಸ್ತು ಮತ್ತೊಂದಿಲ್ಲ ಎನ್ನುವುದನ್ನ ತನ್ನ ಜೀವನದ ಮೂಲಕವೇ ಪ್ರತಿಯೊಬ್ಬರಿಗೂ ತೋರಿಸುತ್ತಾ ಜೀವಿಸಿದ ವ್ಯಕ್ತಿ ಪ್ರಭು ಯೇಸು. ಮರಣ ಹೊಂದಿದ ಈ ದಿನವನ್ನು ನಾವು ಶುಭ ಶುಕ್ರವಾರ ಎಂದು ಕರೆಯುತ್ತೇವೆ. ಇದೊಂದು ಕರಾಳ ದಿನ. ಕಾರಣ ಸತ್ಯ ಸ್ವರೂಪಿಗೆ ತಪ್ಪಿನ ತೀರ್ಪು ನೀಡಿ ಮರಣ ದಂಡನೆ ವಿಧಿಸಿದಂತಹ ದಿನ. ಪ್ರಭು ಯೇಸು ಕಷ್ಟ, ನೋವು, ಸಂಕಟಗಳನ್ನು ಅನುಭವಿಸಿ ತಮ್ಮ ಪ್ರಾಣದಿಂದ ಪ್ರತಿ ಮಾನವರ ಪಾಪದ ಹೊರೆಯನ್ನ ತೊಲಗಿಸಿ ದೇವರ ರಕ್ಷಣೆಯ ಪ್ರತಿಫಲವನ್ನ ತಂದುಕೊಟ್ಟಂತಹ ದಿನವನ್ನ ಶುಭ ಶುಕ್ರವಾರ ಎಂಬುದಾಗಿ ಕ್ರೈಸ್ತ ಬಾಂಧವರು ಆಚರಿಸುತ್ತಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗುಡ್ ಫ್ರೈಡೆ ಹಿನ್ನೆಲೆ ಪ್ರಯಾಣಿಕರ ದಟ್ಟಣೆ ನಿರ್ವಹಿಸಲು ನೈಋತ್ಯ ರೈಲ್ವೆ ಎಸ್ಎಂವಿಟಿ ಬೆಂಗಳೂರು ಮತ್ತು ಸಂತ್ರಾಗಾಚಿ ರೈಲು ನಿಲ್ದಾಣಗಳ ನಡುವೆ ಒಂದು ಟ್ರಿಪ್ ವಿಶೇಷ ರೈಲು ಸೇವೆ ಕಲ್ಪಿಸಿದೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಾರಡಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಸಂಜೆ ಕಡುಬಿನ ಕಾಳಗ ಹಾಗೂ ಪಲ್ಲಕ್ಕಿ ಸೇವೆ ಜರುಗಲಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯಾಗಿ ಚಂಚಲ್ ಕುಮಾರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬಿಹಾರ್ ಕೇಡರ್ನ 1992ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಬಯೋಗ್ಯಾಸ್ನಿಂದ ಕಲಬುರಗಿ ಜಿಲ್ಲೆಯ ಕೃಷಿಕ ನವೀನ್ ಕುಲಕರ್ಣಿ ಇಂಧನ ಸ್ವಾವಲಂಬಿ. ಶೇಂಗಾ ಬೆಳೆ ವಿಸ್ತೀರ್ಣ ಹೆಚ್ಚಿಸಿ
ಖಾದ್ಯ ತೈಲದ ಆಮದು ಕಡಿಮೆ ಮಾಡಬಹುದು, ವಿಜ್ಞಾನಿ ಎಸ್ಕೆ ಬೇರಾ. ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತ್ರಿವಳಿ ತಜ್ಞರ ಲಭ್ಯತೆ ಖಾತ್ರಿಪಡಿಸಲು ಆರೋಗ್ಯ ಇಲಾಖೆ ಯೋಜನೆ. ಇಂದು ಶುಭ ಶುಕ್ರವಾರ, ಕ್ರೈಸ್ತ ಬಾಂಧವರಿಂದ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.